ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಮಂತ್ರಗಳು, ಈ ಮಂತ್ರಗಳಿಗೆ ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡಿ ಸಂಪತ್ತು ಸಮೃದ್ಧಿಯನ್ನು ಆಕರ್ಷಿಸುವಂತಹ ಮಹಾಶಕ್ತಿ ಇದೆ. ಪ್ರತಿನಿತ್ಯ ನಾವು ಕೆಲವು ಮಂತ್ರಗಳನ್ನು ಪಠಿಸಿದರೆ ಅದರಿಂದ ಧನಾಗಮನ ಆಗುತ್ತೆ, ಸಂಪತ್ತು ಸಮೃದ್ಧಿಯನ್ನು ನೀವು ಪಡೆದುಕೊಳ್ಬಹುದು. ಹಾಗಾದರೆ ಯಾವ ಮಂತ್ರಗಳನ್ನು ಪಠಿಸಬೇಕು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಸಾಮಾನ್ಯವಾಗಿ ಇಷ್ಟಪಡುವ ವಸ್ತುಗಳಲ್ಲಿ ಹಣ, ಸಂಪತ್ತು ಕೂಡ ಒಂದು. ಇವುಗಳನ್ನು ಪಡೆದುಕೊಳ್ಬೇಕು ಅಂತಂದರೆ ನಮ್ಮೊಂದಿಗೆ ಅದೃಷ್ಟವೂ ಕೂಡ ಇರಬೇಕು. ಧನ, ಸಂಪತ್ತು, ಅದೃಷ್ಟವನ್ನು ಆಕರ್ಷಿಸುವ ಶಕ್ತಿ ಕೆಲವೊಂದು ಮಂತ್ರಗಳಿಗೆ ಇದೆ. ವೇದಗಳ ಕಾಲದಿಂದಲೂ ಕೆಲವೊಂದು ಮಂತ್ರಗಳನ್ನು ಕುರಿತು ಇವುಗಳನ್ನು ನಿರಂತರವಾಗಿ ಪಠಿಸುವ ವ್ಯಕ್ತಿಯು ತನ್ನ ಜೀವನದ ಉದ್ದಕ್ಕೂ ಹಣ, ಸಂಪತ್ತು, ಸಮೃದ್ಧಿಯನ್ನು ಪಡೆದುಕೊಳ್ತಾನೆ. ಹಾಗೆ ವೇದಗಳ ಕಾಲಕ್ಕೆ ಸಂಬಂಧಿಸಿದ ಈ ಒಂದು ಮಂತ್ರಗಳ ಪಠಣವು ನಮಗೆ ಒಂದು ಪಾಸಿಟಿವ್ ಶಕ್ತಿಯನ್ನು ತಂದುಕೊಡುತ್ತೆ. ಮನೆಯಲ್ಲಿ ಧನಾತ್ಮಕ ವಾತಾವರಣವನ್ನು ಕೂಡ ಉಂಟು ಮಾಡುತ್ತೆ. ಜೀವನದಲ್ಲಿ ಎಲ್ಲ ರೀತಿಯ ಅಡೆತಡೆಗಳನ್ನು ತೆಗೆದುಹಾಕುತ್ತೆ. ಹಾಗೆ ಒಂದು ಅದೃಷ್ಟ ಮತ್ತು ಸಂಪತ್ತನ್ನು ಕೂಡ ನಮ್ಮತ್ತ ಆಕರ್ಷಣೆ ಮಾಡುವಂತಹ ಒಂದು ಶಕ್ತಿ ಕೂಡ ಈ ಮಂತ್ರಗಳಿಗೆ ಇದೆ. ಹಾಗಾದರೆ ಯಾವ ಮಂತ್ರಗಳು? ಹೌದು, ಮೊದಲನೇದಾಗಿ ಕುಬೇರ ಮಂತ್ರ. ಕುಬೇರ ಮಂತ್ರವನ್ನು ನೀವು ಪ್ರತಿನಿತ್ಯ ಕೂಡ ನೀವು ಪಠಣೆ ಮಾಡ್ತಾ ಹೋದರೆ ಕುಬೇರನು ಒಟ್ಟಾರೆಯಾಗಿ ಸಂಪತ್ತು ಸಮೃದ್ಧಿಯನ್ನು ಆಳುವಂತಹನು. ಆರ್ಥಿಕ ಸ್ಥಿರತೆ, ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಬೆಳವಣಿಗೆಯನ್ನು ಬಯಸುವವರು ಈ ಒಂದು ಮಂತ್ರವನ್ನು ಪಠಿಸುವುದು ತುಂಬಾ ಒಳ್ಳೆಯದು. ಇದು ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ. ನಿಮಗೆ ಹಣಕಾಸು ನಿರ್ವಹಣಾ ಕೌಶಲ್ಯಗಳನ್ನು ಕೂಡ ಹೆಚ್ಚಿಸುತ್ತೆ. ಅದರಲ್ಲೂ ನೀವು ಶುಕ್ರವಾರ ಮತ್ತು ಹುಣ್ಣಿಮೆಯ ದಿನ ಈ ಒಂದು ಮಂತ್ರವನ್ನು ಬಿಡದೆ ಪಠಿಸುವುದು ತುಂಬಾ ಒಳ್ಳೆಯದು. ಹಾಗೆ ಗಾಯತ್ರಿ ಮಂತ್ರ. ಈ ಗಾಯತ್ರಿ ಮಂತ್ರವು ಕೂಡ ತುಂಬ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದು. ಪ್ರತಿನಿತ್ಯ ನಾವು ಈ ಲಕ್ಷ್ಮೀ ಗಾಯತ್ರಿ ಮಂತ್ರವನ್ನು ಪಠಿಸೋದ್ರಿಂದ ಅದೃಷ್ಟ, ಸಂಪತ್ತು, ಸಮೃದ್ಧಿಯ ಒಂದು ಆಶೀರ್ವಾದವನ್ನು ನೀವು ಪಡೆದುಕೊಳ್ಬಹುದು. ಗಾಯತ್ರಿ ಮಂತ್ರವು ಆರ್ಥಿಕ ಬೆಳವಣಿಗೆಗೆ ದೇವತೆಯನ್ನು ದೈವಿಕ ಆಶೀರ್ವಾದಗಳಿಂದ ಆಕರ್ಷಿಸುತ್ತೆ. ಹಾಗೆ ಈ ಗಾಯತ್ರಿ ಮಂತ್ರವನ್ನು ನಿಯಮಿತವಾಗಿ ಪಠಿಸೋದ್ರಿಂದ ನಕಾರಾತ್ಮಕತೆಯನ್ನು ಕೂಡ ನೀವು ತೆಗೆದುಹಾಕ್ಬೋದು. ನಿಮ್ಮ ತಲೆಯಲ್ಲಿ ನಕಾರಾತ್ಮಕ ಯೋಚನೆಗಳು ಬರ್ತಾ ಇದ್ದರೆ ಈ ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳ್ಕೋಬಹುದು. ಹಾಗೆ ಈ ಮಂತ್ರವನ್ನು ನೀವು ಪಠಿಸುವುದಕ್ಕಾಗಿ ನೀವು ಪ್ರತಿನಿತ್ಯ ಪೂರ್ವ ದಿಕ್ಕಿನತ್ತ ಮುಖ ಮಾಡಿ ಕುಳಿತು 108 ಬಾರಿ ಮಂತ್ರವನ್ನು ಜಪಿಸುವುದು ನಿಮಗೆ ಶೀಘ್ರ ಮತ್ತು ಒಂದು ಅತ್ಯುತ್ತಮ ಫಲವನ್ನು ನೀವು ಪಡೆದುಕೊಳ್ಬಹುದು. ಹಾಗೆ ಶ್ರೀ ಸೂಕ್ತ. ಈ ಶ್ರೀ ಸೂಕ್ತ ಶ್ಲೋಕವನ್ನು ಕೂಡ ನೀವು ಪ್ರತಿನಿತ್ಯ ಹೇಳಬಹುದು. ಶ್ರೀ ಸೂಕ್ತ ಸ್ತೋತ್ರವು ಲಕ್ಷ್ಮೀದೇವಿಗೆ ಸಮರ್ಪಿತವಾದ ಅತ್ಯಂತ ಹಳೆಯ ಸ್ತೋತ್ರ. ಈ ಶ್ರೀ ಸೂಕ್ತಂ ಸ್ತೋತ್ರವನ್ನು ನಾವು ಪ್ರತಿನಿತ್ಯ ಪಠಿಸೋದ್ರಿಂದ ಸಮೃದ್ಧಿಯನ್ನು, ಸೌಂದರ್ಯವನ್ನು ಮತ್ತು ಧನಾಗಮನವನ್ನು ನೀವು ಆಕರ್ಷಿಸಬಹುದು. ಇದು ನಿಮಗೆ ಕೇವಲ ಹಣ ಅಷ್ಟೇ ಅಲ್ಲ, ನಿಮಗೆ ಸೌಂದರ್ಯವನ್ನು ಕೂಡ ತಂದುಕೊಡುತ್ತೆ. ಇದನ್ನು ನಾವು ಸುಲಭವಾಗಿ ಪ್ರತಿನಿತ್ಯವೂ ಪಠಿಸಬಹುದು. ಇದು ಅತ್ಯಂತ ಸರಳ ಮತ್ತು ಶಕ್ತಿಶಾಲಿ ಸ್ತೋತ್ರ ಅಂತಲೇ ಹೇಳಬಹುದು. ಇದು ಒಂದು ಪ್ರಭಾವಲಯವನ್ನು ಶುದ್ಧೀಕರಿಸುತ್ತೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಣೆ ಮಾಡುತ್ತೆ. ಹಾಗೆ ನೀವು ಶುಕ್ರ ಗ್ರಹದ ಹಾಗೆ ನವಗ್ರಹದ ಬೀಜ ಮಂತ್ರಗಳನ್ನು ಕೂಡ ನೀವು ಪಠಿಸಬಹುದು. ಈ ಒಂದು ಮಂತ್ರಗಳನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ನಮ್ಮ ಯಾವುದೇ ಕೆಲಸಗಳು ನಿರ್ವಿಘ್ನವಾಗಿ ನಡೀಲಿ ಅಂತ ಕೇಳಿಕೊಂಡು ಗಣಪತಿಯ ಶುಭ ಲಾಭ ಮಂತ್ರವನ್ನು ಕೂಡ ನಾವು ಪಠಿಸಬೇಕು. ತುಂಬ ಈಸಿ ಆಗಿರತಕ್ಕಂಥ ಮಂತ್ರಗಳು. ಈ ಮಂತ್ರಗಳು ನೀವು ಪ್ರತಿನಿತ್ಯ ಪಠಿಸೋದ್ರಿಂದ ನಿಮ್ಮ ಅಡೆತಡೆಗಳು ಏನೇ ಇದ್ದರೂ ನಿಮ್ಮ ಕೆಲಸಕ್ಕೆ ಬರ್ತಾ ಇರ್ತಕ್ಕಂಥ ಅಡೆತಡೆಗಳು ನಿವಾರಣೆ ಆಗುತ್ತೆ. ಗಣೇಶನು ನಮಗೆ ಬುದ್ಧಿವಂತಿಕೆಯನ್ನು ನೀಡುವಂತಹ ದೇವರು. ಎಲ್ಲ ತೊಂದರೆಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ನಾವು ಯಾವುದೇ ರೀತಿಯಾದಂತಹ ಆರ್ಥಿಕ, ಹಣಕಾಸಿಗೆ ಸಂಬಂಧಿಸಿದ ಕೆಲಸಗಳನ್ನು ಪ್ರಾರಂಭಿಸೋದ ಮುನ್ನ ಈ ಗಣೇಶನ ಈ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರಗಳು ಅದೃಷ್ಟವನ್ನು ನಮ್ಮತ್ತ ಸೆಳೆಯುತ್ತೆ.
ಈ ಮಂತ್ರದಲ್ಲಿನಂತಹ ಒಂದು ಶಬ್ದಗಳು ಆಂತರಿಕ ಭಯವನ್ನು ನಿಮಗೆ ತೆಗೆದು ಹಾಕುತ್ತೆ, ನಾಶ ಮಾಡುತ್ತೆ. ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ಪಠಿಸ್ತಾ ಹೋದರೆ ತುಂಬಾ ಒಳ್ಳೆಯದು, ತುಂಬಾ ಒಂದು ಪ್ರಯೋಜನವನ್ನು ಪಡ್ಕೋತೀರ. ನೀವೇ ಕೂಡ ನೀವು ಪ್ರತಿನಿತ್ಯ ಹೇಳ್ತಾ ಹೋದರೆ ನಿಮ್ಮಲ್ಲೇ ತುಂಬ ಒಂದು ಒಳ್ಳೆಯ ಚೇಂಜಸ್ ಒಂದು ಆಗುತ್ತೆ ಅಂತಲೇ ನೀವು ನಂಬಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.